ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಟೈಮ್ ಇವಾಗ ಬೆಳಗ್ಗೆ 8:30 ಆಗಿ ನೋಡ್ತಿರ್ಬೋದು ಫ್ರೆಂಡ್ಸ್. 8:30 ಆದರೂ ಕೂಡ ಇನ್ನೂ ಒಂಚೂರು ಬಿಸಿಲು ಎಂಬುದೇ ಇಲ್ಲ. ಬೆಳಗಿನ 6 ಗಂಟೆ ಅನ್ನೋ ಥರ ಅನಿಸ್ತದ. ನೋಡ್ತಿರ್ಬೋದು ನೀವು, ಹಸಿರಿನ ವಾತಾವರಣ ನೋಡೋಕೆ ಕಣ್ಣಿಗೆ ಒಂಥರ ಅನಿಸ್ತದ. ಅದೇ ರೀತಿ ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ನಂದು ನಾಷ್ಟ ಆದ್ಮ್ಯಾಗ ಬಾಗೇವಾಡಿಗೆ ಹೋಗಿದ್ನಿ ನೋಡ್ರಿ. ಬಾಗೇವಾಡಿಗೆ ಯಾಕಂದ್ರೆ ರೋಹಿತ್ಗೆ ಸ್ಕೂಲ್ ಯೂನಿಫಾರ್ಮ್ ತರಕಂತ ಹೇಳಿ ಬಾಗೇವಾಡಿಗೆ ಹೋಗಿ ಬಂದ್ವಿ. ಅದೇ ರೀತಿ ತಂದ್ವಿ ಕೂಡ. ಮತ್ತು ಸ್ಕೂಲ್ ಯೂನಿಫಾರ್ಮ ಮತ್ತು ಶೂಸ್ ಎರಡನ್ನು ಕೂಡ 2 ಸೆಟ್ಟನ್ನು ಕೂಡ ತೊಗೊಂಬಂದ್ವಿ. ಅವಾಗ ಸ್ಕೂಲ್ ಯೂನಿಫಾರ್ಮ್ 2 ಸೆಟ್ಟ ಅಂದ್ರೆ ಬುಧವಾರ ಮತ್ತು ಶನಿವಾರ ಉಟ್ಕೊಳಕ್ಕೆ ಒಂದು ಜೋಡ ಮತ್ತು ಡೈಲಿ ಉಟ್ಕೊಳಕ್ಕೆ ಒಂದು ಜೋಡ, 2 ಜೋಡ ಯೂನಿಫಾರ್ಮ. ಅದೇ ರೀತಿ ಮತ್ತು ಶನಿವಾರ ಮತ್ತು ಬುಧವಾರ ಹಾಕೊಳಕ್ಕೆ ಒಂದು ಜೋಡ್ ಶೂ ಮತ್ತು ಡೈಲಿ ಹಾಕೊಳಕ್ಕೆ ಒಂದು ಜೋಡ್ ಶೂ, 2 ಜೋಡ್ ಶೂಸ್ ಕೂಡ ತೊಗೊಂಬಂದ್ವಿ. ಹಂಗೆ ಹೋಗೊಂಬಂದಾಗ ನೋಡ್ತಿರ್ಬೋದು, ಇವತ್ತು ರವಿವಾರ ಅದಲ್ಲ ಫ್ರೆಂಡ್ಸ್. ಹಂಗಾಗಿ ರೋಹಿತ್ ಮನೆಯಾಗಿದ್ದ. ನೋಡ್ತಿರ್ಬೋದು ಬೊಕ್ಕ ಹೆಂಗೆ ಅಲ್ಲಿದಿಲ್ಲ ಓದ್ಬಿಟ್ಟು ಎಲ್ಲ ಹೊರಗಡೆನೇ ಇಟ್ಬಿಟ್ಟಾನ. ಇವಾಗ ಇವ್ರನ್ನೆಲ್ಲ ಜೋಡಿಸಿ ಒಳಗಡೆ ಇಡಾಕತ್ತೀನಿ. ಜೋಡಿಸಿಡ್ತೀನಿ, ಆಮೇಲೆ ಬಂದ್ಬಿಟ್ಟು ಅವ ಬ್ಯಾಗ್ನಾಗ ಇಟ್ಕೋತಾನ. ನೋಡಿಕೊಂಡು ಯಾವ್ಯಾವ ಎಲ್ಲಿ ಇಟ್ಕೋಬೇಕು ಅಲ್ಲಿ ಇಟ್ಕೋತಾನ. ಹಂಗೆ ಇವಾಗ ಹೋಗೊಂಬಂದಾಗ ನಾ ಅಡುಗೆ ಏನು ಮಾಡೋಕ್ಕಾಗಲಿಲ್ಲ ನೋಡ್ರಿ. ಬೆಳಗ್ಗೆ ನಾಷ್ಟ ಆದ್ಮ್ಯಾಗ ಮತ್ತು ಮಧ್ಯಾಹ್ನದ ಅಡುಗೆ ಮಾಡ್ಬೇಕಂತ ಅನ್ಕೊಂಡು ಕೂತಿದ್ದೆ. ಆವಾಗ ಬಾಗೇವಾಡಿಗೆ ಹೋಗಿ ಬರಂಬರ್ರಿ, ಮತ್ತು ಆಮೇಲೆ ಅಂಗಡಿ ಬಾಗಿಲು ಹಾಕ್ತದ, ಅವ್ನು ಯೂನಿಫಾರ್ಮ್ ತೊಗೊಂಬರಂಬ ಆತನ. ಹಂಗೆ ರೆಡಿಯಾಗಿ ಪಟ ರೆಡಿಯಾಗಿ ಹೋದ್ ನೋಡ್ರಿ. ಅವನಿಗೆ ರೋಹಿತ್ಗೆ ಅಷ್ಟು ಮ್ಯಾಗಿ ಅಂದ. ಮ್ಯಾಗಿ ಮಾಡಿಟ್ಟಿನಿ. ಅದೇ ರೀತಿ ಕಿರ್ಸಾಲಿ ಪಲ್ಯ ಕೂಡ ತಾಳಿಸ್ಬೇಕಂತ ಹೇಳಿ ತೊಳೆದು ಎಲ್ಲ ಕಟ್ ಮಾಡಿ ತೊಳೆದು ಇಲ್ಲಿ ನೀರು ಜಾನ್ಲಿ ಅಂತ ಹೇಳಿ ಇಲ್ಲಿ ಇಟ್ಟು ನೋಡ್ರಿ. ರೋಹಿತನ್ಗಂತ್ರ ಮ್ಯಾಗಿ ಮಾಡಿಟ್ಟಿನಿ. ಅದೇ ರೀತಿ ಹಾಲು ಕೂಡ ಕಾಸಿಟ್ಟಿನಿ. ಹೋಗೊಂಬಂದಾಗ ಇಷ್ಟೆಲ್ಲ ಮಾಡಿ ಅಂದ್ರೆ ಬಾಗೇವಾಡಿಗೆ ಹೋಗೋಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡಿಟ್ಟಿದ್ದೆ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ಕಿರ್ಸಾಲಿ ಪಲ್ಯನ ಸಂಜೆಗೆ ತಾಳಿಸ್ತೀನಿ ಊಟ ಮಾಡಮಂದಾಗ. ರೋಹಿತಿಗೆ ಇವಾಗ ಮ್ಯಾಗಿ ಕೊಡ್ತೀನಿ. ನಂದು ಬೆಳಿಗ್ಗೆ ನಾಷ್ಟನೇ ಏನೋ ಸ್ವಲ್ಪ ಉಳ್ದದ, ಅದನ್ನೇ ತಿಂದ್ಬಿಟ್ಟು ಕುಂದಿರ್ತೀನಿ. ಯಾಕಂದ್ರೆ ಗಾಳಿಗೆ ಹೋಗಿ ಬಂದೇವಲ್ಲ, ಏನೂ ಮಾಡೋಕ್ಕೆ ಮನಸ್ಸೇ ಇಲ್ಲ. ಹಂಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ಟೈಮ್ ಇವಾಗ ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ನೋಡ್ರಿ ಇನ್ನೂ ಹೆಂಗೆ ಮುಸುಗಿಡ್ಸಲಂದ ಮನೆ ಒಳಗೆಲ್ಲ ಲೈಟ್ ಹಾಕ್ಲಿಕ್ಕಂದ್ರೆ ಕತ್ಲಾನ್ ಅನಿಸ್ತಾ ನೋಡ್ರಿ. ಅದೇ ರೀತಿ ಇದು ಮರುದಿನದ ವ್ಲಾಗ್ ನೋಡ್ರಿ. ನಾನು ಅವತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಂದ್ರೆ ಬಾಗೇವಾಡಿಗೆ ಹೋಗಿದ್ನೆಲ್ಲ ಫ್ರೆಂಡ್ಸ್, ಸುಸ್ತಾಗಿಬಿಡ್ತು. ಗಾಡಿ ಒಳಗೆ ಬೈಕ್ ಒಳಗೆ ಹೋಗಿದ್ವಿ. ಗಾಳಿಗಂತೂ ಎಷ್ಟು ಗಾಳಿ ಇರ್ತದೆ ನೋಡ್ತಿರ್ಬೋದು ನೀವು. ಗಾಳಿಗೆ ಹೋಗ್ಬಿಟ್ಟು ಏನೋ ಒಂಥರ ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ ವಿಡಿಯೋ ಮಾಡೋಕ್ಕೆ. ಅದ ಕಾರಣ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇದು ಮರುದಿನದ ವ್ಲಾಗ್ ನೋಡ್ರಿ. ಮರುದಿನ ಇವಾಗ ನಾನು ಹಿಂಡಿ ಕೊಟ್ಬೇಕಂತ ಅಂದ್ರೆ ಶೇಂಗಾದ ಹಿಂಡಿ ಕೊಟ್ಬೇಕಂತ ಹೇಳಿ ಇಲ್ಲಿ ನಾವಿದ್ದ ಮನ್ಯಾಗ ಒಳ್ಳಿಲ್ಲ ನೋಡ್ರಿ. ಈ ಕಡೆ ಹಿಂದಿನ ಮನ್ಯಾಗ ಒಳ್ಳದ, ಇಲ್ಲಿ ಒಳ್ಳದಲ್ಲ, ಅದಕ್ಕೆ ಹಂಗಾಗಿ ಇಲ್ಲಿ ಒಳ್ಳಾಗ ಶೇಂಗಾದ ಹಿಂಡಿ ಕೊಟ್ಬೇಕಂತ ಹೇಳಿ ಬಂದು ನೋಡ್ರಿ. ಇಲ್ಲಿ ಒಳ್ಳೆಲ್ಲ ಸ್ವಚ್ಛ ಮಾಡಿದೆ. ಶೇಂಗಾ ಕೂಡ ಹುರ್ಕೊಂಡಿದ್ದೆ ಮತ್ತು ಬೆಳ್ಳುಳ್ಳಿ ಕೂಡ ಸ್ವಚ್ಛ ಮಾಡಿದ್ದೆ. ಮತ್ತು ಬೆಳ್ಳುಳ್ಳಿ, ಉಪ್ಪು ಮತ್ತು ಖಾರ ಹಾಕಿಬಿಟ್ಟು ಇವಾಗ ನಾನು ಶೇಂಗಾದ ಹಿಂಡಿನ ಕುಟ್ಟಾಕತ್ತೀನಿ ನೋಡ್ರಿ. ಶೇಂಗಾದ ಹಿಂಡಿನ ಯಾವಾಗಲೂ ನಾನು ಈ ರೀತಿ ಒಳ್ಳದಾಗ ಕುಟ್ತೀನಿ ನೋಡ್ರಿ. ಮತ್ತು ಒಂದು ವೇಳೆ ಮಿಕ್ಸಿಗೆ ಹಾಕಿದ್ವಿ ಅಂದ್ರೆ ಉದುರ ಆಗಿಬಿಡ್ತದ, ತಿನ್ನಕ್ಕೆ ಮನಸ್ಸು ಬರೋದಿಲ್ಲ, ಮತ್ತು ಬಾಯಿಗೆ ರುಚಿ ಕೂಡ ಬರೋದಿಲ್ಲ ಅದು. ಈ ರೀತಿ ಒಳ್ಳದಾಗ ಕುಟ್ಟಿದೆ ಶೇಂಗಾದ ಹಿಂಡಿ ವಾಸನೆ ನೋಡಿದರೆ ತಿನ್ನಂಗೆ ಅನಿಸ್ತದ. ಆ ರೀತಿ ಸ್ಮೆಲ್ ಬರ್ತಿರ್ತದ. ಹಂಗಾಗಿ ತಿನ್ನೋಕ್ಕೂ ಕೂಡ ರುಚಿ ಮತ್ತು ಅದು ಹೆಲ್ದಿಗೂ ಕೂಡ ಒಳ್ಳೇದಂಥೇಳಿ ಅನ್ಬೋದು. ಮಿಕ್ಸಿಗೆ ಹಾಕಿದ್ರೆ ಏನು ಫ್ರೆಂಡ್ಸ, ಅದು ಅಷ್ಟೊಂದು ರುಚಿ ಇರೋಂಗಿಲ್ಲ. ಈ ರೀತಿ ಒಳ್ಳಾಗ ಕುಟ್ಟಿದ್ವಿ ಅಂತಂದ್ರೆ ಅದ್ರಾಗಿನ ಎಣ್ಣೆಲ್ಲ ಬಿಟ್ಕೊಂಡ್ಬಿಟ್ಟು ಶೇಂಗಾದ ಹಿಂಡಿ ಎಂಬುದು ಬಾಯಿಗೆ ರುಚಿ ಹತ್ತದ ಅಂತ ಅನ್ನೋದಕ್ಕೋಸ್ಕರವಾಗಿ ಈ ರೀತಿ ಒಳಗೆ ಕುಟ್ತೀವಿ ನೋಡ್ರಿ. ಮಿಕ್ಸಿಗೆ ಹಾಕಿದ್ವಿ ಅಂತಂದ್ರೆ ತಿನ್ನೋದೇ ಇಲ್ಲ ಶೇಂಗಾದ ಹಿಂಡಿ ಹಾಕ್ಕೊಂಡು. ಈ ರೀತಿ ಒಳಗೆ ಕೊಟ್ಟಿದ್ವಿ ಅಂತಂದ್ರೆ ಅದೊಂಥರ ಉಂಡೆ ಥರ ಗಂಟು ಥರ ಅಂದರೆ ಎಣ್ಣೆ ಬಿಟ್ಟಿರ್ತದಲ್ಲ ಫ್ರೆಂಡ್ಸ, ಆ ಎಣ್ಣೆ ಬಿಟ್ಮ್ಯಾಗ ಅದೊಂಥರ ವಾಸನೆ ಬೇರೆ ಇರ್ತದೆ. ಹಾಗಾಗಿ ನಾನು ಯಾವಾಗಲೂ ಹಿಂಡಿ ಕೊಟ್ಟಿದ್ನಿ ಅಂತಂದರೆ ಅದರಲ್ಲೂ ಶೇಂಗಾದ ಹಿಂಡಿ ಕೊಟ್ಟಿದ್ನಿ ಅಂತಂದರೆ ಈ ರೀತಿ ಒಳ್ಳದಾಗ ಕೊಡ್ತೀನಿ ನೋಡ್ರಿ. ಹಾಗೆ ಫ್ರೆಂಡ್ಸ, ರೋಹಿತ್ ಕೂಡ ಬೆಳಿಗ್ಗೆ ಸಾಲಿಗೆ ಹೋದ. ಇವತ್ತು ಶ್ರಾವಣ ಸೋಮವಾರ ಎಲ್ಲ ಮನೆ ಒರೆಸೋದು ಮತ್ತು ಅದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ನೋಡ್ರಿ. ಮನೆ ಅದೆಲ್ಲ ಒರೆಸಿ ದೇವ್ರ ಪೂಜೆ ಮಾಡಿ ನಂದು ಕೂಡ ನಾಷ್ಟ ಆಯಿತು. ಪಡ್ಡು ಮಾಡಿದ್ನಿ ಇವತ್ತು. ಎಲ್ಲ ನಾಷ್ಟ ಅದೆಲ್ಲ ಆದ್ಮ್ಯಾಗ ಬಟ್ಟೆನೂ ಕೂಡ ತೊಳೆದು ಹಾಕಿಬಿಟ್ಟು ಹಿಂಡಿ ಕುಟ್ಬೇಕಂಥೇಳಿ ಈ ಕಡೆ ಹಿಂದಿನ ಮನೆಗೆ ಬಂದು ನೋಡ್ರಿ. ಎಲ್ಲ ರೋಹಿತ್ ಹೋದ್ಮ್ಯಾಗ ಸ್ವಲ್ಪ ಅದು ಇದು ಕೆಲಸ ಮಾಡ್ಕೋತೀವಿ ನೋಡ್ರಿ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ಹಿಂಡಿ ಕೂಡ ಸಣ್ಣಾಗ್ಯದ. ಈ ರೀತಿ ಖಾರ ಹಾಕಿದ ಮ್ಯಾಗ ಈ ರೀತಿ ಕೆಂಪು ಕಲರ್ ಬರ್ತದೆ ನೋಡ್ರಿ. ಈ ರೀತಿ ಕುಟ್ಟಬೇಕು ನೋಡ್ರಿ. ಕುಟ್ಟಿದಾಗ
ಈ ರೀತಿ ಗಂಟು ಆಯ್ತಂದ್ರೆ ಎಲ್ಲ ಎಣ್ಣೆ ಬಿಟ್ಕೋತಂದ್ರೆ ಈ ರೀತಿ ಗಂಟು ಆಯ್ತಂದ್ರೆ ನೋಡ್ತಿರ್ಬೋದು. ಈ ರೀತಿ ಆಯ್ತಂದ್ರೆ ಹಿಂಡಿ ಆದಂಗೆ ನೋಡಿರಿ. ಈ ಹಿಂಡಿನ ನಾವು ಜೋಳದ ರೊಟ್ಯಾಗ ಮತ್ತು ಅನ್ನ ಮತ್ತು ಅದರಲ್ಲೂ ಬಿಸಿ ಅನ್ನ, ತುಪ್ಪ, ಶೇಂಗಾದ ಹಿಂಡಿ ಹಾಕೊಂಡು ತಿಂದ್ರಂದ್ರೆ 1-2 ಸ್ಪೂನ್ ತಿನ್ನೋರು 4-5 ಸ್ಪೂನ್ ತಿಂತಾರೆ ನೋಡಿರಿ. ಅಷ್ಟೊಂದು ರುಚಿ ಬರ್ತದೆ ಇದು ಶೇಂಗಾದ ಹಿಂಡಿ, ಬಿಸಿ ಅನ್ನ, ತುಪ್ಪ ಅಂಥೇಳಿ. ನಂತರ ಶೇಂಗಾದ ಹಿಂಡಿ ಕುಟ್ಟಿದ್ದು 1-2-3 ದಿನದ ತನಕ ಅದು ಫ್ರೆಶ್ ಇರ್ತದಲ್ಲ ಫ್ರೆಂಡ್ಸ. ಫ್ರೆಶ್ ಇದ್ದಾಗ ಅದು ರುಚಿನೇ ಬೇರೆ ಇರ್ತದೆ. ಬಿಸಿ ಅನ್ನ ಮಾಡಿದ್ನಿ ಅಂತಂದ್ರೆ ಶೇಂಗಾದ ಹಿಂಡಿ ಮತ್ತು ಅನ್ನ, ಬಿಸಿ ಅನ್ನ, ತುಪ್ಪ ಹಾಕ್ಕೊಂಡು 1-2 ದಿನ ಅದು ಫ್ರೆಶ್ ಇರ್ತದಲ್ಲ, ರುಚಿ ಅನ್ನಿಸ್ತದೆ. ಆಮೇಲೆ ಬರ್ಬರ್ತಾ ಅದ್ರ ಸ್ಮೆಲ್ ಎಂಬುದು ಹೋಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಸ್ವಲ್ಪ ಕುಟ್ಟಿರ್ತೀನಿ ನೋಡಿರಿ. ಭಾಳ ಕುಟ್ಟಿದ್ನಿ ಅಂತಂದ್ರೆ ಅದು ಸ್ಮೆಲ್ ಹೋಗ್ಬಿಡ್ತದೆ. ಹೋಯ್ತಂದ್ರೆ ರುಚಿ ಬರೋಂಗಿಲ್ಲ. ಅದಕ್ಕೆ ಸ್ವಲ್ಪ ಕುಟ್ಟಿ ಅದು ಆದಂಗೆ ಮತ್ತೆ ಕುಟ್ಟಿದ್ರೆ ಆತಂತ ಹೇಳಿ ಸ್ವಲ್ಪ ಕೊಟ್ಟು ನೋಡಿರಿ. ಇಲ್ಲಿ ನೋಡ್ತಿರ್ಬೋದು ಹಿಂದಿನ ಮನೆ ನೋಡಿರಿ. ಇದು ಹಿಂದಿನ ಮನ್ಯಾಗ ಇವಾಗ ಒಳ್ಳೆಲ್ಲ ಸ್ವಚ್ಛ ಮಾಡ್ಕೊಂಡು ಕುಟ್ಟಿದೆ. ಇವಾಗ ನಾನು ಆ ಕಡೆ ನಾವು ಇದ್ದ ಮನೆಗೆ ಹೊಂಟೆ ನೋಡಿರಿ. ಇದನ್ನೆಲ್ಲ ಮತ್ತೆ ಇದಕ್ಕಿದ್ದಂಗೆ ಇಟ್ಬಿಟ್ಟು ಈ ರೀತಿ ಮ್ಯಾಗ ಈ ರೀತಿ ಬುಟ್ಟಿ ಮುಚ್ಚಿಡ್ತೀವಿ ನೋಡಿರಿ. ಈ ಬುಟ್ಟಿ ಮುಚ್ಚಿಡ್ಲಿಕ್ಕಂದ್ರೆ ಹಲ್ಲಿ ಮತ್ತು ಜೊಂಡ್ಗೆ ಅದೆಲ್ಲ ಆಡ್ತಾವಂತ ಹೇಳಿ ಈ ರೀತಿ ಬುಟ್ಟಿ ಮುಚ್ಚಿಟ್ಟು ಬಂದು ನೋಡಿರಿ. ಅದೇ ರೀತಿ ಇವಾಗ ನಾವು ಇದ್ದ ಮನೆಗೆ ಬಂದು ನೋಡಿರಿ. ಇಲ್ಲಿ ಹಿಂಡಿ ಕುಟ್ಟಕ್ಕೆ ಹೋಗಿತ್ತ ಮುಂಚೆ ಎಲ್ಲ ಬಾಂಡೆ ಎಲ್ಲ ತಿಕ್ಕಿಟ್ಟಿದ್ನೆ. ಇಲ್ಲಿ ಡಬ್ಬ ನೀರು ಜಾನ್ಲಿ ಅಂತ ಹೇಳಿ ಇಟ್ಟಿದ್ನೆ. ಇವಾಗ ಡಬ್ಬ ಇಡಾಕತ್ತಿ ನೋಡಿರಿ. ಬಟ್ಟೆ ಕೂಡ ನಾನು ತೊಳೆದು ಹಾಕೀನಿ. ಇವಾಗ ಜಲ್ದಿನೇ ಒಗೆದು ಹಾಕ್ಬಿಡ್ತೀನಿ ನೋಡಿರಿ. ರೋಹಿತ್ ಶಾಲೆಗೆ ಹೋದ ಕೂಡಲೇ ಒಗೆದು ಹಾಕ್ಬಿಡ್ತೀನಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಲೇಟ್ ಮಾಡಿ ಹೋಗೋದ್ನಿ ಅಂತಂದ್ರೆ ಮುಸುಗಿಟ್ಟಿರ್ತದಲ್ಲ, ಇವಾಗ ಒಣಗೋದೇ ಇಲ್ಲ. ಸಂಜೆ ಆದರೂ ಕೂಡ ಬಟ್ಟೆ ಒಣಗೋದಿಲ್ಲ. ಬೆಳಿಗ್ಗೆ ಹೋದ ಕೂಡಲೇ ಒಗೆದು ಹಾಕಿನಿ ಅಂತಂದ್ರೆ ಒಂದು ಸ್ವಲ್ಪ ಒಣಗಿರ್ತಾವೆ. ನೋಡ್ತಿರ್ಬೋದು ಇವಾಗ ಬಾಂಡೆನೂ ಬೆಳಿಗ್ಗೆ ಎದ್ದ ಕೂಡಲೇ ತಿಕ್ಕಿದ್ನ್ಯ. ಅದು ಮತ್ತು ರೋಹಿತ್ ಹೋಗೋದ್ರಾಗ ಶಾಲೆಗೆ ಹೋಗೋದ್ರಾಗ ಮತ್ತು ಅಡುಗೆ ಅದೆಲ್ಲ ಮಾಡಿಂದ ಮತ್ತೊಂದು ಸ್ವಲ್ಪ ಬಾಂಡೆ ಆಗಿರ್ತಾವೆ. ಅವ್ಕೂರ್ನು ಕೂಡ ತಿಕ್ಬಿಟ್ಟು ಇವಾಗ ಡಬ್ಬ ಇಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಅದೇ ರೀತಿ ಇವತ್ತು ಪೊಡ್ ಮಾಡಿದ್ನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ. ಪೊಡ್ಡ ಮತ್ತು ಪಲ್ಯ ಏನಂತಂದ್ರೆ ಬೆಂಡೆಕಾಯಿ ಪಲ್ಯ ಮಾಡಿದ್ನಿ. ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ರೋಹಿತ್ಗೆ ಬುತ್ತಿಗೆ ಅಂತ ಹೇಳಿ ಕಟ್ಟಿದೆ. ನಾಷ್ಟ ಕೂಡ ತಿಂದು ಬುತ್ತಿ ಕಟ್ಕೊಂಡು ಅವ ಶಾಲೆಗೆ ಹೋಗ್ಯಾನ. ಇವತ್ತು ಯೂನಿಫಾರ್ಮ್ ಹಾಕೊಂಡು ಹೋಗ್ಯಾನ ನೋಡ್ರಿ. ಅವ ಇಷ್ಟು ದಿನ ಕಲರ್ ಬಟ್ಟೆನೇ ಹಾಕೊಂಡು ಹೋಗಿದ್ದ. ಇವಾಗ ಯೂನಿಫಾರ್ಮ್ ಬಂದಾವ ತೊಗೊಂಬರ್ ಹೋರಿ ಅಂಥೇಳಿ ಫೋನ್ ಮಾಡಿದ್ರು ಶಾಲೆನವರು. ಹಾಗಾಗಿ ಹೋಗಿ ನಿನ್ನೆ ದಿನ ಹೋಗಿ ತೊಗೊಂಬಂದ್ವಿ. ಇವತ್ತು ಅವ ಬೂಟ ಮತ್ತು ಯೂನಿಫಾರ್ಮ್ ಹಾಕೊಂಡು ಹೋಗ್ಯಾನ. ಇನ್ನೊಂದು 4-5 ದಿನ ಹಂಗೆ ಕಲರ್ ಬಟ್ಟೆ ಹಾಕೊಂಡು ಹೋಗಪ್ಪ ಅಂತಂದರು. ನಾ ಹಾಕೊಂಡೇ ಹೋಗ್ತೀನಿ ಅಂತಂದ್ರೆ ತಂದುಬಿಟ್ಟು ಇವತ್ತು ಹಾಕೊಂಡು ಹೋಗ್ಯಾನ ನೋಡ್ರಿ ಅವ ರೋಹಿತ. ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ, ನಂದು ಬಾಂಡೆ ಎಲ್ಲ ಡಬ್ಬ ಇಡೋದಾಯಿತು. ಇವಾಗ ಹಿಂಡಿ ಕೂಡ ಕುಟ್ಟಿದ್ನೆಲ್ಲ ಫ್ರೆಂಡ್ಸ್, ಅದನ್ನು ಈ ರೀತಿ ಕೆಳಗಡೆ ಇಟ್ಬಿಡ್ತೀನಿ. ಊಟ ಮಾಡೋ ಮುಂದಾಗ ಎಲ್ಲ ಈ ರೀತಿ ಊಟ ಮಾಡು ಅಂದ್ರೆ ತಿನ್ನೋ ಸಾಮಾನುಗಳೆಲ್ಲ ಈ ರೀತಿ ಕೆಳಗಡೆ ಇಟ್ನಿ ಅಂತಂದ್ರೆ ಸಲೀಸಾಗಿ ಹಾಕೊಂಡು ತಿನ್ನೋಕೆ ಆಗತ್ತಂತ ಹೇಳಿ ಎಲ್ಲ ಹಿಂಡಿನ ಈ ರೀತಿ ಕೆಳಗಡೆನೇ ಇಟ್ಟಿರ್ತೀನಿ ನೋಡಿರಿ ನಾನು ಯಾವಾಗಲೂ. ಹಂಗೆ ನೋಡ್ತಿರ್ಬೋದು ಫ್ರೆಂಡ್ಸ, ಎಲ್ಲ ಕೌಂಟರ್ ಟಾಪ್ ಕೂಡ ಸ್ವಚ್ಛ ಆಯಿತು. ಇದು ಮೊದಲಿಂದು ಹಿಂಡಿಗಿದ್ದು ಡೆಬ್ಬಿ ನೋಡ್ರಿ. ಅದು ಮೊದಲಿಂದ ಒಂದು ಸ್ವಲ್ಪ ದೊಡ್ಡದಿತ್ತು. ಇವಾಗ ಸಣ್ಣ ಡೆಬ್ಬ್ಯಾಗ ಹಿಂಡಿ ಹಾಕಿಟ್ಟೀನಿ. ಹಂಗೆ ನೋಡ್ತಿರ್ಬೋದು ಫ್ರೆಂಡ್ಸ, ನಾನು ಬಟ್ಟೆ ಕೂಡ ತೊಳೆದು ಹಾಕಿನಿ. ಈ ಕಡೆ ಬಿಸಿಲು ಬರ್ತದ ಅಂಥೇಳಿ ಆ ಸೈಡ ಬಟ್ಟೆ ಒಣಾಕಿ ನಾನು. ಇವಾಗ ನಮ್ಮ ಮನೆ ಕಡೆ ಬಿಸಿಲು ಹೋಗ್ಬಿಟ್ಟಿರ್ತದೆ ನೋಡ್ರಿ. ಬೆಳಿಗ್ಗೆ 9 ಗಂಟೆ ತನಕ ಬಿಸಿಲು ಜಗ್ಗಿರ್ತದೆ. ಆಮೇಲೆ ಹೊತ್ತಾದಂಗೆ ಬಿಸಿಲು ಹೋಗ್ಬಿಡ್ತದೆ. ಹಾಗಾಗಿ ಆ ಕಡೆ ಬಿಸಿಲು ಇರ್ತದಲ್ಲ, ಅಲ್ಲಿ ಬಟ್ಟೆ ಒಣಾಕಿನಿ. ಇಲ್ಲೊಂದು ಸ್ವಲ್ಪ ಒಣಾಕಿನ ಬಟ್ಟೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಹಾಗೆ ನನ್ನ ವ್ಲಾಗ್ ಹೆಂಗೆ ಅನ್ನಿಸ್ತಾವೆ ಅಂಥೇಳಿ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.